ಕೇಶವಸ್ತ್ರವನ್ನ ಪಂಡಿತ ಮತ್ಸೂದನಾಚಾರ್ಯರು, ಪಂಡಿತ ವ್ಯಾಸರಾಜಾಚಾರ್ಯರು, ಪಂಡಿತ ಸತ್ಯವರಾಚಾರ್ಯರು ಬಂದು ಮಹಾಸ್ವಾಮಿಗಳಿಗೆ ಸಮರ್ಪಣೆ ಮಾಡಬೇಕಾಗಿದೆ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಮನಿಷ್ಠಂ ಅಭಿಷ್ಟದಂ. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕಗಳಿಂದ ಕೂಡಿದ ಗಾಯತ್ರಿ ವ್ಯಾಖ್ಯಾನ ರೂಪವಾದ ಗ್ರಂಥ. 24 ಅಕ್ಷರಗಳ ಗಾಯತ್ರಿ, 24,000 ಶ್ಲೋಕಗಳ ಈ ರಾಮಾಯಣ ಗ್ರಂಥ. ಸ್ಕಂದ ಪುರಾಣದಲ್ಲಿ ಹೇಳುವಾಗ ರಾಮಾಯಣಂ ಆದಿಕಾವ್ಯಂ ಸರ್ವವೇದಾರ್ಥ ಸಮ್ಮತಂ ಸರ್ವ ಪಾಪಹರಂ ಪುಣ್ಯಂ ಸರ್ವ ದುಃಖ ನಿಬರ್ಹಣಂ ಸಮಸ್ತ ಪುಣ್ಯಫಲದಂ ಸರ್ವಯಜ್ಞ ಫಲಪ್ರದಂ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಸಕಲ ವೇದಗಳ ಸಾರ ರಾಮಾಯಣದಲ್ಲಿದೆ. ಎಲ್ಲ ಯಜ್ಞಗಳನ್ನು ಮಾಡಿದಂತಹ ಪುಣ್ಯ ರಾಮಾಯಣದ ಶ್ರವಣದಿಂದ ಬರುತ್ತದೆ. ಎಲ್ಲ ದಾನವನ್ನು ಮಾಡಿದ, ತೀರ್ಥಯಾತ್ರೆಯನ್ನು ಮಾಡಿದಂತಹ ಪುಣ್ಯವನ್ನು ರಾಮಾಯಣದಿಂದ ಪಡೆದುಕೊಳ್ಳಬಹುದು. ಎಲ್ಲದಕ್ಕೂ ಮೇಲಾಗಿ ರಾಮ ಪ್ರಸಾದ ಜನಕಂ ರಾಮಭಕ್ತಿ ವಿವರ್ಧನಂ ಸರ್ವಪಾಪ ಕ್ಷಯಕರಂ ಸರ್ವಸಂಪತ್ ವಿವರ್ಧನಂ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತ. ದೇವರ ಪ್ರಸಾದ ಒಂದಾದರೆ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯಾಗ್ತದೆ. ಅಂತಹ ರಾಮಪ್ರಸಾದ ಜನಕವಾದದ್ದು ಈ ರಾಮಾಯಣ. ರಾಮಭಕ್ತಿಯನ್ನು ನಮಗೆ ಬೆಳೆಸುವ ಗ್ರಂಥ ಅದು ರಾಮಾಯಣ. ಆ ಭಕ್ತಿ ಶ್ರದ್ಧೆಗಳಿಂದ ಏಕಾಗ್ರ ಮನಸ್ಸಿನಿಂದ ರಾಮಾಯಣದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಸ್ಕಂದ ಪುರಾಣ ತಿಳಿಸುತ್ತದೆ. ಅಂತಹ ವಾಲ್ಮೀಕಿ ರಾಮಾಯಣ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿಂ ಮುನಿಪುಂಗವಂ. ನಿರಂತರ ತಪಸ್ಸನ್ನು, ಸ್ವಾಧ್ಯಾಯವನ್ನು ಮಾಡುವುದರಲ್ಲಿ ಆಸಕ್ತರಾದ ನಾರದರಿಗೆ ಪ್ರಶ್ನೆಯನ್ನು ಕೇಳಿ ವಾಲ್ಮೀಕಿ ಮಹರ್ಷಿಗಳು ಈ ರಾಮಾಯಣ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಜಗತ್ತಿಗೆ ಒಂದು ಆದರ್ಶನಾದ ವ್ಯಕ್ತಿ ಬೇಕು, ಗುಣವಂತನಾದ ವ್ಯಕ್ತಿ ಬೇಕು. ಅವನ ಅನುಗ್ರಹದಿಂದ ಅವನ ಆದರ್ಶವನ್ನು ಇಟ್ಟುಕೊಂಡು ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಎಲ್ಲ ಸಜ್ಜನರು ತಮ್ಮ ಉದ್ಧಾರವನ್ನು ಹೊಂದಬೇಕು. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಶ್ರೀರಾಮಚಂದ್ರನ ವರ್ಣನೆಯನ್ನು ನಾರದರು ಮಾಡಿದ್ದನ್ನು ನಾವು ಕೇಳ್ತೇವೆ. ಉತ್ತಮ ಚಾರಿತ್ರ್ಯ, ಸಕಲ ಸಜ್ಜನರಿಗೆ ಹಿತನಾದಂತಹ ವ್ಯಕ್ತಿ ಯಾರಿದ್ದಾರೆ ಎನ್ನುವುದನ್ನು ತಿಳಿಸಿಕೊಡಬೇಕು ಅಂತ ಹೇಳಿದಾಗ ನಾರದರು ಶ್ರೀರಾಮಚಂದ್ರನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರ್ಹಣ. ಸಕಲ ಗುಣ ಸಂಪನ್ನನಾದನು, ಉತ್ತಮ ಬುದ್ಧಿ, ಉತ್ತಮವಾದ ಔದಾರ್ಯ, ಉತ್ತಮವಾದ ಧೈರ್ಯ. ಧೈರ್ಯೇಣ ಹಿಮವಾನಿವ, ಧೈರ್ಯದಿಂದ ಹಿಮಾಲಯ ಪರ್ವತದಂತೆ ಅಷ್ಟು ಅನಂತವಾದ ಧೈರ್ಯದಿಂದ ಕೂಡಿದವನು ಭಗವಂತ. ರಾಮ ಪ್ರಗ್ರಹವಾನ್ ಶುಚಿ, ಪ್ರಗ್ರಹವನ್ನು ಮಾಡಿಕೊಳ್ಳುವವನು ರಾಮ ಅಂತ. ಅವನಿಗೆ ಪ್ರಗ್ರಹ ಬೇಕಾಗಿಲ್ಲ, ಆತ್ಮ ಸಂಯಮ. ಆದರೆ ಮನುಷ್ಯರು ಆತ್ಮ ಸಂಯಮವನ್ನು ಮಾಡಿಕೊಳ್ಳಬೇಕು ಅಂತ ತೋರಿಸಿಕೊಡ್ತಾರೆ. ಇನ್ನೊಬ್ಬರು ನೀನು ಹೀಗೆ ಮಾಡಲೇಬೇಕು ಅಂತ ರಾಮನಿಗೆ ಒತ್ತಾಯ ಹೇಗೆ ಮಾಡಿಸುವ ಪ್ರಸಂಗ ಇರಲಿಲ್ಲ. ಯಾವ ಯಾವ ಸಮಯಕ್ಕೆ ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕು, ಪ್ರಜೆಗಳ ಪಾಲನೆ ಹೇಗೆ, ತಂದೆ ತಾಯಿಗಳನ್ನು ಹೇಗೆ ನೋಡಿಕೊಳ್ಳಬೇಕು, ಬಂಧುಗಳ ಜೊತೆಗೆ ಹೇಗಿರಬೇಕು, ಶತ್ರುಗಳ ಜೊತೆಗೆ ಹೇಗಿರಬೇಕು, ರಾಕ್ಷಸರ ಜೊತೆಗೆ ಹೇಗೆ, ದೇವತೆಗಳ ಜೊತೆಗೆ ಹೇಗೆ, ಅದನ್ನು ತಾನು ಸಂಯಮದಿಂದ ಪರಿಪಾಲನೆ ಮಾಡ್ತಾ ಇದ್ದ. ಪ್ರಗ್ರಹವಾನ್, ಮನಸ್ಸಿನಲ್ಲಿಯೂ ಮಾತಿನಲ್ಲಿಯೂ ಕೃತಿಯಲ್ಲಿಯೂ ಶುದ್ಧಿ, ಯಾವುದೇ ಕಲ್ಮಶ ಇಲ್ಲ. ಸ್ಮಿತಪೂರ್ವ ಭಾಷಿ, ಮುಗುಳನಿಗೆ ನಗುತ್ತಾ ಮಾತನಾಡೋದು. ಪ್ರಥಮ ಭಾಷಿ, ಮೊದಲು ಮಾತನಾಡೋದು. ಅವರು ಮಾತಾಡಿಸಿದ್ರೆ ಮಾತಾಡೋಣ ಅಂತ ಬಿಡ್ತಾ ಇರಲಿಲ್ಲ.
ಇದು ರಾಮನಲ್ಲಿರುವಂತಹ ಗುಣಗಳು. ಶೀಲವೃದ್ಧೈ ತಪೋವೃದ್ಧೈ ಜ್ಞಾನವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತ್ರವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶು. ಜ್ಞಾನವೃದ್ಧರು, ಶೀಲವೃದ್ಧರು, ತಪೋವೃದ್ಧರಿದ್ದರೆ ಅವರ ಜೊತೆಗೆ ಮಾತನಾಡಿಸ್ತಾ ಇದ್ದರಂತೆ. ಹೀಗೆ ಸಜ್ಜನರು ತಾವು ತಮಗಿಂತಲೂ ಹಿರಿಯರ ಜೊತೆಗೆ ಮಾತನಾಡಿ ಅವರ ಉಪದೇಶವನ್ನು ಕೇಳಿ ತಮ್ಮ ಜೀವನದ ಶೈಲಿಯನ್ನು ರೂಪಿಸಿಕೊಳ್ಳಬೇಕು, ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಜಗತ್ತಿಗೆ ಪರಮಾತ್ಮ ತೋರಿಸಿಕೊಡ್ತಾನೆ. ಅಂತಹ ಶ್ರೀರಾಮಚಂದ್ರನ ದಿವ್ಯವಾದ ಭವ್ಯವಾದ ಆದರ್ಶಗಳನ್ನು ತಿಳಿಸುವಂತಹ ಶ್ರೇಷ್ಠವಾದಂತಹ ಗ್ರಂಥ ಅದು ವಾಲ್ಮೀಕಿ ರಾಮಾಯಣ. ಇಡೀ ಭಾರತದ ಉದ್ದಗಲಕ್ಕೂ ಆ ವಾಲ್ಮೀಕಿ ರಾಮಾಯಣದ ಪ್ರವಚನ ನಡೆದು ಎಲ್ಲರಿಗೆ ರಾಮನ ಆದರ್ಶ ಮನಸ್ಸಿನಲ್ಲಿ ಮೂಡಿ ನಿರಂತರ ರಾಮನಾಮದ ಸ್ಮರಣವನ್ನು ಮಾಡುತ್ತಾ ರಾಮಮಯವಾದ ಜೀವನವನ್ನು ನಡೆಸುವಂತಹ ಒಂದು ವಿಶೇಷವಾದ ಪ್ರವೃತ್ತಿ ನಮ್ಮ ಎಲ್ಲ ಭಗವದ್ಭಕ್ತರಲ್ಲಿ, ಇಡೀ ಆಸೇತ ಹಿಮಾಚಲ ಇರುವ ಎಲ್ಲ ಸಜ್ಜನರಲ್ಲಿಯೂ ಆ ಒಂದು ವಿಶೇಷವಾದಂತಹ ಭಕ್ತಿಯ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇಲ್ಲಿ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪಂಡಿತ ವೇದಜಯಾಚಾರ್ಯರು ವಿಶೇಷವಾಗಿ ನೇತೃತ್ವವನ್ನು ವಹಿಸಿ ಎಲ್ಲ ವಿದ್ವಾಂಸರನ್ನು ಕರೆಸಿ ಕ್ರಮವಾಗಿ ವಾಲ್ಮೀಕಿ ರಾಮಾಯಣದ ಪ್ರವಚನದ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅದು ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಎಲ್ಲರಿಗೆ ಮನಸ್ಸಿನಲ್ಲಿ ರಾಮಭಕ್ತಿ ಬೆಳೆಯುವಂತೆ ಆ ಕಾರ್ಯಕ್ರಮ ನಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಎಲ್ಲರೂ ನಿತ್ಯದಲ್ಲಿ ರಾಮನಾಮವನ್ನು ಕನಿಷ್ಠ ಪಕ್ಷ 63 ಸಲ ಹೇಳಿದರೆ 1008 ಆಗ್ತದೆ. ಒಂದು ಸಲ ಹೇಳುವಾಗ 14 ಸಲ ಆಗ್ತದೆ. ಆ ರೀತಿ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಮಾಡ್ತಾ ನಾವು ಮನೆಯಲ್ಲಿದ್ದಾಗಲೂ, ಆಫೀಸ್ ಒಳಗಿದ್ದಾಗಲೂ, ಕೆಲಸ ಮಾಡುವಾಗಲೂ ದೇವರಲ್ಲಿ ಮನಸ್ಸನ್ನಿಟ್ಟು ಭಕ್ತಿಯಿಂದ ಈ ಒಂದು ನಾಮ ಸಂಕೀರ್ತನವನ್ನು ಮಾಡಬಹುದು. ಅದರಿಂದ ಎಲ್ಲರಿಗೆ ಮಂಗಲವಾಗ್ತದೆ, ಇಡೀ ದೇಶಕ್ಕೆ ಕಲ್ಯಾಣವಾಗ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತೇವೆ.